ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಗೆ ಇದೀಗ ಪ್ರತೀಕಾರವನ್ನ ತೀರಿಸಿಕೊಳ್ಳೋಕೆ ಇರಾನ್ ರೆಡಿಯಾಗಿರುವಂತದ್ದು. ಇರಾನ್ ಇಸ್ರೇಲ್ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಭೀಕರ ದಾಳಿಯನ್ನ ಮಾಡಿರುವಂತದ್ದು. ಕತಾರ್ ರಾಜಧಾನಿ ದೋಹಾ ಮೇಲೂ ಕೂಡ ಡ್ರೋನ್ ದಾಳಿಯನ್ನು ನಡೆಸಲಾಗಿದೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರ ಹತ್ಯೆಗೆ ಇದೀಗ ಪ್ರತೀಕಾರವನ್ನ ತೀರಿಸಿಕೊಳ್ಳೋಕೆ ಇರಾನ್ ರೆಡಿಯಾಗಿರುವಂತದ್ದು. ಇರಾನ್ ಈಗಾಗಲೇ ಇಸ್ರೇಲ್ ಮೇಲೆ ಡೆಡ್ಲಿ ಅಟ್ಯಾಕ್ ಕೂಡ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ರಣಭೀಕರ ದಾಳಿಯನ್ನ ಮಾಡಿರುವಂತದ್ದು ಇರಾನ್ ಪಡೆ. ರಾತ್ರೋರಾತ್ರಿ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ದಾಳಿಯನ್ನ ನಡೆಸಿದೆ ಇರಾನ್. ಇಸ್ರೇಲ್ನ ಟೆಲ್ ಅವೀವ್ ಮತ್ತು ಜೆರುಸಲಂ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ನಿರಂತರವಾಗಿ ದಾಳಿಯನ್ನ ನಡೆಸ್ತಾನೇ ಇದೆ ಇರಾನ್. ಕುವೈತ್ ಮತ್ತು ಬಹರೇನ್ನಲ್ಲಿರ್ತಕ್ಕಂಥ ಅಮೆರಿಕ ವಾಯುನೆಲೆಯನ್ನ ಕೂಡ ಟಾರ್ಗೆಟ್ ಮಾಡಿದೆ ಇರಾನ್. ಕತಾರ್ ರಾಜಧಾನಿ ದೋಹಾ ಮೇಲೂ ಕೂಡ ಡ್ರೋನ್ ದಾಳಿಯನ್ನ ಮಾಡಿರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಯಾವಾಗ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರ ಹತ್ಯೆಯನ್ನ ಮಾಡಿದ್ರೋ, ಇರಾನ್ ಈ ಒಂದು ಹತ್ಯೆಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳಲೇಬೇಕು ಅಂತ ರೆಡಿಯಾಗಿರುವಂಥದ್ದು. ಹೀಗಾಗಿ ರಾತ್ರೋರಾತ್ರಿ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ದಾಳಿಯನ್ನ ಮಾಡಿದೆ ಇರಾನ್. ಕ್ಷಿಪಣಿಗಳ ದಾಳಿಯ ಒಂದು ವಿಡಿಯೋವನ್ನ ನೀವು ಕೂಡ ನೋಡಬಹುದಾಗಿದೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಅಮೆರಿಕದ ವಾಯುನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಭೀಕರ ದಾಳಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ಕುವೈತ್ ಮತ್ತು ಬಹರೇನ್ನಲ್ಲಿರ್ತಕ್ಕಂಥ ಅಮೆರಿಕ ವಾಯುನೆಲೆಯನ್ನ ಕೂಡ ಟಾರ್ಗೆಟ್ ಮಾಡಲಾಗಿದೆ. ಹಾಗೆ ಕತಾರ್ನ ರಾಜಧಾನಿ ದೋಹಾ ಮೇಲೂ ಕೂಡ ಡ್ರೋನ್ ದಾಳಿಗೆ ಮುಂದಾಗಿರುವಂತದ್ದು ಇರಾನ್ ಪಡೆ.